ಎಂ ರಾವ್. ರಾವ್ ಅಂದ್ರೆ ಸೇವೆ. ಸಂಪೂರ್ಣವಾಗಿ ಅಗಾಧವಾಗಿರ್ತಕ್ಕಂಥ ತನ್ನ ಶಕ್ತಿಯನ್ನ ಈ ಸೇವೆಗೆ ಮುಡುಪಾಕಿಟ್ಟಂಥವ್ರು. ಏನು ತನ್ನ ಸ್ವಾರ್ಥಕ್ಕಾಗಿ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನೋ ಆಶಯದ ಮೇಲೆ ನಡೆದಂಥವ್ರು. ಫಾರಿನ್ಗಳಲ್ಲಿ, ವಿದೇಶಗಳಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಸಹಾಯ ಸಿಗಬೇಕಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಆ ವಿದೇಶಗಳಲ್ಲಿ ಸ್ಪಾನ್ಸರ್ ನೀಡಿದು ಇಲ್ಲಿ ಮಕ್ಕಳು ಓದೋಕೆ ಅವರಿಗೆ ಬಟ್ಟೆ, ಪುಸ್ತಕ, ಅನ್ನ, ಆಹಾರ, ತಿಂಡಿ, ಆ ಕುಟುಂಬಗಳಿಗೆ ಒಂದು ಭದ್ರತೆ, ಜೀವನ ಎಲ್ಲವನ್ನು ಕೂಡ ಕೊಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿಕೊಟ್ಟಂಥವ್ರು. ಅದರಲ್ಲಿ ವಿಶೇಷವಾಗಿ ನಮ್ಮ ದೊಡ್ಡಮಾದನಹಳ್ಳಿ ಗ್ರಾಮದಿಂದ ಆಗಮಿಸಿದ್ದಾರೆ ತಾಯಂದಿರು. ಅವರಂತೂ ಕೂಡ ಏನು ನಮ್ಮ ರಾವ್ ಅವರು ಅಂದರೆ ಪಂಚಪ್ರಾಣ. ಯಾಕಂತ ಹೇಳಿದ್ರೆ ಆ ಗ್ರಾಮದಲ್ಲಿ ಒಂದು ಕಟ್ಟೆ ನಿರ್ಮಾಣ, ಕೆರೆ ನಿರ್ಮಾಣ ಮತ್ತು ಬದು ನಿರ್ಮಾಣಗಳು ಮತ್ತು ಪರಿಸರ ನಿರ್ಮಾಣ, ಶಾಲಾ ಕಾಂಪೌಂಡ್ಗಳ ನಿರ್ಮಾಣ ಎಲ್ಲಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಏನು ಸರ್ಕಾರದ ಯೋಜನೆಗಳು ಏನು ತಲುಪಿದವೋ ಇಲ್ಲೋ ಗೊತ್ತಿಲ್ಲ, ಆದರೆ ಗ್ರಾಮಿಕ ಸಮಸ್ಯೆಯಂತೂ ಅನೇಕ ಸವಲತ್ತುಗಳನ್ನು ಕೊಟ್ಟಂಥದ್ದು ಪ್ರತಿ ಗ್ರಾಮದಲ್ಲಿ ಕೂಡ ಇವತ್ತು ಅವ್ರು ಹೇಳ್ಕೊಳ್ತಕ್ಕಂಥ ಕಾರ್ಯಕ್ರಮಗಳು ಇದಾವೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ಸಂಬಂಧಪಟ್ಟಾಗೆ ನಮ್ಮ ಪಾಪಕ್ಕ ಅವರು ಏನು ಗ್ರಾಮೀಣ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾಗಿ ತಾಲೂಕೆಲ್ಲ ಓಡಾಡಿ ಈಗ ಕಾರ್ಯದರ್ಶಿ, ಮೊದಲು ಅಧ್ಯಕ್ಷರಾಗಿದ್ರು ನೀವು, ಈಗ ಅವರು ಮಾತಾಡ್ತಾರೆ. ಅವ್ರು ಮಾತಾಡ್ತಾರೆ. ನನ್ನ ಹೆಸರು ಪಾಪಮ್ಮ, ನಮ್ಮೂರು ಮಿನಿಜೇನಹಳ್ಳಿ, ಊರುಕುಂಟೆಮಿಟ್ಟೂರು ಗ್ರಾಮ ಪಂಚಾಯತಿ ಗ್ರಾಮೀಣ ಮಹಿಳಾ ಒಕ್ಕೂಟದಲ್ಲಿ ನಾನು ಸೆಕ್ರೆಟರಿ ಆಗಿದ್ದೀನಿ. ನಾನು ಅಣ್ಣವರು ಇವತ್ತು ನಮ್ಮ ಅಣ್ಣ ಅಂತ ನಾವು ರಾವಣ್ಣ ಅನ್ನೋದವ್ರನ್ನ, ರಾವಣ್ಣವರು ಈ ದಿನ ತೀರ್ಕೊಂಡಿರೋದು ನಮ್ಮ ಎಲ್ಲ ಒಂದು ಮುಳಬಾಗಿಲು ತಾಲೂಕಿನ ಜನತೆ ದುಃಖ ಪಡ್ತಕ್ಕಂಥ ಒಂದು ವಿಚಾರ. ಅವರ ಕೆಲಸಗಳು ತುಂಬ ಅಪಾರ. ಅವರು ಏನು ಸೋಲಿಲ್ಲದ ಸರದಾರರಂಗೆ ಇಲ್ಲಿ ಬಂದು ನಮಗೆ ಅನೇಕ ಕೆಲಸಗಳನ್ನು ಸಮಗ್ರವಾಗಿ ಗ್ರಾಮೀಣ ಅಭಿವೃದ್ಧಿ, ಗ್ರಾಮ ವಿಕಾಸ, ಗ್ರಾಮೀಣ ಅಭಿವೃದ್ಧಿ, ಸಮಗ್ರ ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂಥ ಒಂದು ಚೇತನರು. ಅವರು ನಮ್ಮೆಲ್ಲರ ಕಣ್ಣು, ಅವರು ನಮ್ಮ ದಾರಿ ದೀಪ, ಅವರ ನಮ್ಮನ್ನು ಕೈ ಹಿಡಿದು ಮುನ್ನಡೆಸ್ತಕ್ಕಂಥ ಒಂದು ದೈವ ಸಂಕಲ್ಪನೆ ಅವರನ್ನ ಈ ಭುವಿಗೆ, ಈ ನಮ್ಮ ತಾಲೂಕಿಗೆ ಕೊಡುಗೆಯಾಗಿ ಕೊಟ್ಟಿದೆ ಅಂತ ನಾವು ಹೇಳ್ಕೋಬಹುದು. ಅನೇಕ ವಿಚಾರಗಳಲ್ಲಿ ಕೂಡ ಪರಿಸರ, ಮಕ್ಕಳ ಅಭಿವೃದ್ಧಿ, ಮಹಿಳಾ ಅಭಿವೃದ್ಧಿ, ಭೂ ಅಭಿವೃದ್ಧಿ, ಮಹಿಳಾ ಸಶಕ್ತತೆ ಬಗ್ಗೆ ತುಂಬಾ ಒಂದು ಮಾರ್ಗದರ್ಶಕರು. ಮತ್ತೆ ಆರ್ಥಿಕ, ಸಾಮಾಜಿಕವಾಗಿ, ರಾಜಕೀಯ ಸಶಕ್ತತೆ ಕೂಡ. ಯಾಕಂದ್ರೆ ಎಲ್ಲಾ ಪ್ರಜ್ಞೆನೂ ಇರ್ಬೇಕು ಅಂತೇಳಿ ರಾಜಕೀಯ ನಿಲ್ಲೋದೇ ಅಲ್ಲ, ಅದರ ಒಂದು ತಿಳುವಳಿಕೆಯನ್ನ ಪಡ್ಕೊಂಡು ನೀವು ಮುನ್ನಡಿಬೇಕು ಅಂತಕ್ಕಂಥ ವಿಚಾರಗಳನ್ನ ಎಲ್ಲಾ ಸಂದರ್ಭಗಳಲ್ಲಿ, ಯಾವುದೇ ಸಂದರ್ಭದಲ್ಲಿ ಯಾರಿಗೆ ತೊಂದರೆ ಆದ್ರೇನೋ, ಯಾರ ಜೀವನಕ್ಕೆ ಧಕ್ಕೆ ಆದ್ರೇನೋ, ಯಾರಿಗೆ ಒಂದು ನೆರವು ಬೇಕಂದ್ರೇನು ಕೂಡ ಓಡ್ ಬಂದಲ್ಲಿ ಅವ್ರ ನೆರವುಗಳನ್ನ, ಅವರ ಅರಿವನ್ನ ಕೊಟ್ಟು ನಮ್ಮನ್ನ ಸಮಗ್ರವಾಗಿ ನಮ್ಮನ್ನ ಬೆಳೆಸಿದ್ದಾರೆ. ನಮ್ಮ ಒಂದು ತಾಲೂಕು ಯಾವ ಒಂದು 40 ವರ್ಷದಿಂದ 45 ವರ್ಷದ ಹಿಂದೆ ಸರ್ಕಾರ ಮಾಡದೇ ಇರ್ತಕ್ಕಂಥ ಕೆಲಸಗಳನ್ನ ಅದ್ಭುತವಾಗಿ, ಅಪಾರವಾಗಿ ಮಾಡಿರ್ತಕ್ಕಂಥ ಒಂದು ಕೊಡುಗೆ ಗ್ರಾಮ ವಿಕಾಸ ಸಂಸ್ಥೆ. ಮಕ್ಕಳಿಗೆ ಬುಕ್ಸ, ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಪೌಷ್ಟಿಕ ಆಹಾರ ಆಗಿರ್ಬೋದು, ಹೆಚ್ಚಿನ ಓದಿಗಾಗಿರ್ಬೋದು, ಮತ್ತೆ ಎಲ್ಲಾ ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಚಿತ್ರಕಲೆಗಳು, ಸಂಗೀತ, ಡ್ಯಾನ್ಸ್ ಕ್ಲಾಸ್ಗಳು, ಮತ್ತೆ ಐಕ್ಯಮತ್ಯ, ಮಹಿಳೆಯರ ಒಂದು ಐಕ್ಯಮತ್ಯ, ಅವರ ಒಂದು ಹಕ್ಕುಗಳ ಬಗ್ಗೆ, ಮಹಿಳೆಯರ ಹಕ್ಕುಗಳು, ಮಕ್ಕಳ ಹಕ್ಕುಗಳ ಬಗ್ಗೆ, ಮತ್ತೆ ಇವರು ಅವ್ರನ್ನ ನಾವು ಈ ಜಿಲ್ಲೆಯ, ಈ ಒಂದು ತಾಲೂಕಿನ, ನಮ್ಮ ಮುಳಬಾಗಿಲು ತಾಲೂಕಿನ ಕೆರೆಗಳ ಸರದಾರ ಅಂತನ ಕೂಡ ನಾವು ಹೇಳ್ಬೋದು. ಯಾವಾಗಲೂ ನಿದ್ದೆ ಮಾಡಿದ ಸಂದರ್ಭದಲ್ಲಿ ಕೂಡ ಕೆರೆ ನೀರು, ಕೆರೆಯನ್ನ ಉಳಿಸ್ಬೇಕು, ಅಂತರ್ಜಲ ಉಳಿಸ್ಬೇಕು, ನೀರನ್ನ ಉಳಿಸ್ಬೇಕು, ಪಂಚಾಯತಿಗಳನ್ನ ಬಲವರ್ಧನೆ ಮಾಡಬೇಕು, ಪಂಚಾಯತಿಗಳಲ್ಲಿ ಒಳ್ಳೆ ಸಮಗ್ರ ಪಂಚಾಯತಿಗಳನ್ನ ಮಾಡಬೇಕು ಅಂತಕ್ಕಂಥದ್ದೇ ಒಂದು ಕನಸು. ಯಾವಾಗಲೂ ಕೂಡ ಅದೊಂದು ಕನಸನ್ನ ಅವರು ತುಂಬಾ ಇಟ್ಕೊಂಡಿರ್ತಕ್ಕಂಥದ್ದು. ಅವರು ಈ ತಾಲೂಕನ್ನ ನಾನು ಎಲ್ಲಾ ಟೈಮಲ್ಲಿ, ನಾನು ನನ್ನ ರಾತ್ರಿ ನಿದ್ದೆ ಮಾಡೋ ಟೈಮಲ್ಲಿ ಕೂಡ ಅವ್ರಿಗೆ ವಿಶ್ರಾಂತಿ ಇರೋದು ಅಷ್ಟು ಸಮಯ. 24 ಗಂಟೆನಲ್ಲಿ ಸುಮಾರು ಎಲ್ಲಾ ಟೈಮನ್ನು ಜನರಿಗಾಗಿ ಅವರು ಕೊಟ್ಟಿದ್ದಾರೆ. ಅದು ಹಣಕಾಸು ಇರ್ಬೋದು, ನೆರವಿರ್ಬೋದು,
ಇದು ಧೈರ್ಯ ಇರ್ಬೋದು, ಎಲ್ಲ ಸಾಮರ್ಥ್ಯ ಇರ್ಬೋದು, ಎಲ್ಲ ಸಾಮರ್ಥ್ಯಗಳನ್ನ ಹಂಚಿಕೊಟ್ಟಂತಹ ಮಹಾನ್ ವ್ಯಕ್ತಿಗಳು. ನಮ್ಮ ಮಕ್ಕಳು ಸುಮಾರು ಓದಿ ಎಲ್ಲ ಡ್ಯೂಟಿಗಳಲ್ಲಿದ್ದಾರೆ ಈಗ ಅವರು. ಈಗೆಲ್ಲ ನಾವು CCF ಅಂತ ಹೇಳ್ಬಿಟ್ಟು ಚೈಲ್ಡ್ ಫಂಡ್ ಇಂಡಿಯಾ ನಾವು ಸುಮಾರು ನೆರವನ್ನ ಅದ್ರ ಅಡಿನಲ್ಲಿ ಪಡ್ಕೊಂಡಿದೀವಿ. ಎಲ್ಲಾ ಮಕ್ಕಳು ಕೂಡ ಓದಿ ಹೆಚ್ಚಿನದಾಗಿ ವಿದ್ಯಾಭ್ಯಾಸ ಪಡೆದು ಅವರು ಕೂಡ ಉದ್ಯೋಗಗಳಲ್ಲಿ ಇರ್ತಕ್ಕಂಥದ್ದು, ಜ್ಞಾನಾರ್ಜನೆ ಮಾಡ್ಕೊಂಡು ಅವರು ಕೂಡ ಒಳ್ಳೆ ನಿಟ್ಟಿನಲ್ಲಿ ಜನತೆ ಒಳ್ಳೆ ಯುವಕರು ಕೂಡ ಆಗಿದ್ದಾರೆ. ನಮ್ಮ ಮಹಿಳೆಯರಿಗೆ ಏನು ಗೊತ್ತಿಲ್ಲದ ಸಂದರ್ಭದಲ್ಲಿ ಕೂಡ ಅರಿವನ್ನ ನೀಡಿ ನಮಗೆ ಮಹಿಳೆಯರ ಲಿಂಗತ್ವ ಸಮಾನತೆ ಬಗ್ಗೆ ನಾವು ಕೂಡ ಮಹಿಳೆಯರು ಅಂತಕ್ಕಂಥದನ್ನ ನಮ್ಮ ಹಕ್ಕುಗಳನ್ನ ತಿಳಿಸ್ಕೊಟ್ಟಂತಹ ಮಹಾನ್ ಶಕ್ತಿ ಅವರು ಕೂಡ ಈ ದಿನ ನಮ್ಮ ಒಂದು ಐಕ್ಯಮತ್ಯ ಪ್ರದರ್ಶನ ಮಾಡಿರ್ತಕ್ಕಂಥವ್ರು. ಸುಮಾರು ಸಾವಿರಾನು ಗಟ್ಲೆನ ಒಗ್ಗೂಡಿಸ್ತಕ್ಕಂಥವ್ರು. ಈ ಜಿಲ್ಲೆಯ ಗಂಡಸರು ಕೂಡ ನಮ್ಗೆ ಪ್ರೋತ್ಸಾಹ ಕೊಟ್ಟು, ನಮ್ಮ ಗಂಡಸರು ಕೂಡ ನಮ್ಮ ತಾಲೂಕಿನ ಪುರುಷರು ಕೂಡ ಮಕ್ಕಳು ಕೂಡ ನಮ್ಗೆ ಸಪೋರ್ಟ್ ಕೊಟ್ಟು ನಾವು ಬೆಳೆಯೋದಿಕ್ಕೆ, ಮಹಿಳೆಯರು ಮತ್ತೆ ಮಕ್ಕಳ ಒಂದು ಇದಕ್ಕೆ ಏಳ್ಗೆಗಾಗಿ ಪುರುಷರು ಕೂಡ ನಮ್ಮ ಹಿಂದೆ ಇದ್ದು ನಮ್ಮನ್ನ ನಡೆಸ್ಕೊಟ್ಟಂತಹ ಜನತೆ ನಾವು ಕೃತಜ್ಞತೆ ಹೇಳ್ಬೇಕಾಗಿರ್ತಕ್ಕಂಥದ್ದು. ನಮ್ಮ ತಾಲೂಕು ಇಷ್ಟೊಂದು ಮುಂದುವರಿಬೇಕಾಗಿದ್ರೆ ಇಡೀ ಕರ್ನಾಟಕದಲ್ಲಿ ನಮ್ಮ ಮುಳಬಾಗಲ್ ತಾಲೂಕು ಹೆಚ್ಚಿನದಾಗಿ ಮುಂದುವರಿದ ಜಿಲ್ಲೆ ತಾಲೂಕು ಅಂತಕ್ಕಂಥ ಹೇಳ್ತಕ್ಕಂಥ ಒಂದು ಹೆಮ್ಮೆಯನ್ನ ನಾವು ಗರ್ವದಿಂದ ನಾವು ಹೇಳ್ಕೊಳ್ತಾ ಇದ್ದೀವಿ. ಬರೀ ದುಡ್ಡು ಕೊಟ್ರೆ ಸಾಲದು, ದುಡ್ಡು ಆರ್ಥಿಕವಾಗಿ ಕಿತ್ಕೊಂತಾರೆ. ನಾಳೆ ಅರಿವನ್ನ ಯಾರು ಕಿತ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಎಲ್ಲರೂ ಕೂಡ ಪ್ರತಿಯೊಂದು ಹಳ್ಳಿನಲ್ಲಿ ಕೂಡ ಮಹಿಳೆಯರು ಸಬಲರಾಗಿದ್ದಾರೆ, ಮಕ್ಕಳು ಸಬಲರಾಗಿದ್ದಾರೆ. ಅಣ್ಣ ಹೇಳ್ತಕ್ಕಂಥದ್ದು ಈ ಒಂದೊಂದು ಪ್ರತಿ ಹಳ್ಳಿನಲ್ಲಿನೋ ಒಂದೊಂದು ಸ್ಮಾರಕಗಳು ಅವ್ರು ಹಾಕೊಟ್ಟಿರ್ತಕ್ಕಂಥ ಸ್ಮಾರಕಗಳು ಕಾಣಿಸ್ತಾ ಇರ್ತದೆ. ರಚೆಗಳಾಗಿರ್ಬೋದು, ಕೆರೆ ಆಗಿರ್ಬೋದು, ಕೃಷಿ ಹೊಂಡ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಶಾಲಾ ಆವರಣ ಆಗಿರ್ಬೋದು, ಅನೇಕ ಕೆರೆಗಳ ಪುನಶ್ಚೇತನ ಆಗಿರ್ಬೋದು, ಮತ್ತೆ ಮಣ್ಣೋಡಿಸ್ತಕ್ಕಂಥ ಕಾರ್ಯಕ್ರಮದ ಬೀಜಗಳು ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ಗಿಡಗಳು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಎಷ್ಟು ಅದ್ಭುತವಾಗಿ ಪರಿಸರ ಸಂರಕ್ಷಣೆಗೆ ಒತ್ತು ನೀಡತಕ್ಕಂಥ ಮಹಾನ್ ಶಕ್ತಿ ಶ್ರೀಯುತ ಅಣ್ಣ ರಾವಣ್ಣ ಅವರು ಈ ದಿನ ಅವರು ದೇವರ ಒಂದು ಪಾದಕ್ಕೆ ಅರ್ಪಣೆ ಆಗಿದ್ದಾರೆ. ಅವರು ಸದಾ ಅವರು ನೀರು, ಪರಿಸರ, ಮಕ್ಕಳು, ಮಹಿಳೆಯರು ಮತ್ತೆ ಎಲ್ಲ ಸಮಗ್ರ ಅಭಿವೃದ್ಧಿ ಗ್ರಾಮಾಭಿವೃದ್ಧಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರ ಜೀವನವನ್ನ ತ್ಯಾಗ ಮಾಡಿದ್ದಾರೆ, ಅರ್ಪಿಸಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಒಂದು ಜನತೆ ಪರವಾಗಿ, ಎಲ್ಲಾ ಜನತೆ ಪರವಾಗಿ ನಾನು ಅವರಿಗೆ ಎಲ್ಲರ ಪರವಾಗಿ ಅವರಿಗೆ ದೇವರು ಒಳ್ಳೇದು ಮಾಡ್ಲಿ, ಅವರು ದೇವರ ಪಾದದಲ್ಲಿ ಇರ್ಲಿ ಅಂತಕ್ಕಂಥದನ್ನ ನಾನು ಹೇಳ್ತಾ ಇದ್ದೀನಿ.